ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತು ಮಧ್ಯಾಹ್ನದ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಎಳ್ಳುಂಡೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಮತ್ತು ತುಂಬಾ ಹೆಲ್ತಿಯಾಗಿರುತ್ತೆ, ಮಕ್ಕಳಿಗಂಥದ್ದು ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲಿಗೆ ನಾನು ಕೊಬ್ಬರಿನ ತುರಿದು ಹಿಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾತ್ರ ಇದು ನನಗಂತೂ ಈ ಸ್ವೀಟು ಅಂದರೆ ತುಂಬ ಇಷ್ಟ. ಆದರೆ ಸ್ವಲ್ಪ ಹೀಟ್ ಇದು ಎಳ್ಳು ಹಾಕೋದ್ರಿಂದ, ಶೀತ ಇರೋರಿಗೆ ಇದನ್ನು ಕೊಡೋದ್ರಿಂದ ತುಂಬಾ ಯೂಸ್ ಆಗುತ್ತೆ ಅವ್ರಿಗಂತೂ. ಇವಾಗ ನೋಡಿ ಕೊಬ್ಬರಿ ಎಲ್ಲ ತುರಿದಾಗಿದೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಸ್ಟವ್ ಮೇಲೆ ಒಂದು ಕಡೆ ಇಟ್ಟಿದ್ದೀನಿ. ಅದಕ್ಕೆ ಇವಾಗ 1 ಕಪ್ಪು ನಾನು ಕಡಲೆ ಬೀಜನ ಹಾಕೋತಾ ಇದ್ದೀನಿ. ಕಡಲೆ ಬೀಜ ಅಂತೂ ನಾವು ಯಾವಾಗಲೂ ಅಷ್ಟೇ ಮೀಡಿಯಮ್ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಮೇಲ್ಗಡೆ ಮಾತ್ರ ಫ್ರೈ ಆಗುತ್ತೆ, ಒಳಗಡೆ ಎಲ್ಲ ನೀಟಾಗಿ ಆಗೋದೇ ಇಲ್ಲ. ಹಾಗಾಗಿ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿಲ್ಲ ಅಂದರೆ ಒಂದು 5 ರಿಂದ 10 ನಿಮಿಷ ಮೀಡಿಯಮ್ ಉರಿಯಲ್ಲೇ ಫ್ರೈ ಮಾಡ್ತಾ ಇರಬೇಕು. ಇದನ್ನು ಬಡವರ ಬಾದಾಮಿ ಅಂತಲೂ ಕೂಡ ಹೇಳ್ಬೋದು. ಕಡಲೆ ಬೀಜ ಹಾಗೆ ತಿನ್ನೋದ್ರಿಂದನೂ ತುಂಬಾ ಹೆಲ್ತಿಯಾಗಿರುತ್ತೆ. ರಕ್ತಹೀನತೆ ಕೊರತೆ ಇರೋರಿಗಂತೂ ಇದು ತುಂಬ ಅನುಕೂಲ ಆಗಿರುತ್ತೆ ಇದು. ಇವಾಗ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ತಾ ಇದ್ದೀನಿ. ಎಲ್ಲಿ ತನಕ ಫ್ರೈ ಮಾಡಬೇಕಾದ್ರೆ ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗಿಬೇಕು, ಅಲ್ಲಿ ತನಕ ಫ್ರೈ ಮಾಡ್ತಾ ಇರಬೇಕು. ನೋಡಿ ಇವಾಗ ಫ್ರೈ ಆಗಿದೆ. ಇದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ ತಣ್ಣಗಾಗಲಿಕ್ಕೆ. ನೋಡಿ ಇವಾಗ ಅದೇ ಕಡೆಗೆ 1.5 ಕಪ್ಪು ನಾನು ಎಳ್ಳು ಹಾಕ್ತಾಯಿದ್ದೀನಿ. ನಾನು ತಗೊಂಡಿರೋಂಥ ಎಳ್ಳು ಇವತ್ತು ಬಿಳಿ ಎಳ್ಳು. ಕಪ್ಪೆಳ್ಳು ಹಾಕೋದ್ರಿಂದ ತುಂಬಾ ಅನುಕೂಲ ಇರುತ್ತೆ. ಕಪ್ಪೆಳ್ಳಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಮತ್ತು ಲೇಡೀಸ್ಗಂತೂ ಅದು ರಾಮಬಾಣ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಆದರೆ ಮುಂಚೆ ಒಂದು ಸಲ ನಾನು ಬೇರೆ ಸ್ವೀಟ್ನ ಮಾಡಿದ್ದೆ. ಅದರಿಂದ ಬಿಳಿ ಎಳ್ಳಿಂದ ನಾನು ಇವತ್ತು ಈ ರೆಸಿಪಿನ ಮಾಡ್ತಾ ಇರೋದು. ಇವಾಗ ಇದನ್ನು ಅಷ್ಟೇ ಮೀಡಿಯಮ್ನಲ್ಲಿ ಸ್ವಲ್ಪ ಚಟಪಟ ಅಂತ ಹಿಡಿದ್ರೆ ಸಾಕು, ಆವಾಗಲೇ ಘಮ ಬರ್ತಾ ಇರುತ್ತೆ. ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ ಸ್ವೀಟ್. ಮಾತ್ರ ಈ ಥರ ಫ್ರೈ ಮಾಡೋದ್ರಿಂದ ಎಷ್ಟು ದಿನ ಬೇಕಾದ್ರೂ ಇಟ್ಕೊಂಡ್ರೂ ಕೆಡಲ್ಲ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾತ್ರ ಈ ಥರ ಎಲ್ಲ ಒಂದೊಂದೇ ಫ್ರೈ ಮಾಡ್ತಾ ಇಟ್ಕೋಬೇಕು. ಇವಾಗ ನೋಡಿ ಚಟಪಟ ಅಂತ ಇದೆ, ಘಮ ಬರ್ತಾ ಇದೆ. ಇವಾಗ ಇದನ್ನು ಕೂಡ ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಮತ್ತು ಅದೇ ಕಡೆಗೆ 1/4 ಕಪ್ಪು ಗಸಗಸೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಿಜವಾಗ್ಲೂ ಅಷ್ಟೇ ಗಸಗಸೆಯಲ್ಲಿ ಮಾತ್ರ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಇದು ತುಂಬಾ ಕಾಸ್ಟ್ಲಿ ಇದೆ. ಮತ್ತು ಗಸಗಸೆ ಇದನ್ನು ಅಷ್ಟೇ ಮೀಡಿಯಮ್ ಊರಲ್ಲೇ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಂಡು, ಇವಾಗ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ನಾನು. ಕೊಬ್ಬರಿ ತುರಿನ ಜಸ್ಟ್ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು, ತುಂಬ ಏನು ಇದನ್ನು ಫ್ರೈ ಮಾಡೋದೇನು ಬೇಡ. ಕೊಬ್ಬರಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಬಾಯಿಗೆ ಸ್ವಲ್ಪ ಹಾಗೆ ಮಧ್ಯೆ ಸಿಗ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಕೂಡ ನಾವು ಪೌಡ್ರ್ ಮಾಡ್ಕೋಬೇಕು, ಅದಕ್ಕೆ ಇದನ್ನು ಫ್ರೈ ಮಾಡ್ತಾ ಇರೋದು. ಇವಾಗ ನೋಡಿ ರೆಡಿಯಾಗಿದೆ. ಇವಾಗ ಅದೇ ಕಡೆಗೆ 1 ಕಪ್ಪು ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಚೆನ್ನಾಗಿರೋಂಥ ಬೆಲ್ಲ ತೊಗೊಂಡ್ರದ್ದು ನಾನು. ಮತ್ತು 1/4 ಕಪ್ಪಷ್ಟು ನಾನು ನೀರನ್ನು ಕೂಡ ಹಾಕಿದೆ. ಹಾಕಿ ಚೆನ್ನಾಗಿ ಸ್ವಲ್ಪ ಬೆಲ್ಲ ಕರಗಿ ಸ್ವಲ್ಪ ಒಂದೇ ಒಂದು ಕುದಿ ಬಂದರೆ ಸಾಕು. ಈ ಥರ ಇದನ್ನು ಇವಾಗ ಬೇರೆ ಒಂದು ಪಾತ್ರೆಗೆ ಇದನ್ನು ಸ್ವಲ್ಪ ಸೋದಿಸಿ ಇಟ್ಕೊಳ್ಳೋಣ. ನೋಡಿ ಇವಾಗ ಸೋದಿಸ್ಕೊತಾ ಇದ್ದೀನಿ, ಏಕೆಂದರೆ ಬೆಲ್ಲದಲ್ಲಿ ಏನಾದರೂ ಕಲ್ಲು ಮತ್ತು ಏನಾದರೂ ಕಸ ಇದ್ದರೆ ಅಂತ. ನಾನು ತೊಗೊಂಡದ್ದು ತುಂಬಾ ಚೆನ್ನಾಗಿದೆ ಬೆಲ್ಲ ಮಾತ್ರ, ಹಾಗಾಗಿ ಕಸ ಇರಲ್ಲ. ಆದ್ರೂ ಸ್ವಲ್ಪ ಇದನ್ನ ಈ ಥರ ಸೋದಿಸ್ಕೊಳ್ಳೋಣ ಅಂತ ನಾನು ಮಾಡ್ಕೋತಾ ಇದ್ದೀನಿ. ನೋಡಿ ಸ್ವಲ್ಪನೂ ಕೂಡ ಕಸ ಇಲ್ಲ. ಇವಾಗ ಅದೇ ಕಡೆಗೆ ಇವಾಗ ಒಂದು ಅರ್ಧ ಲೋಟದಷ್ಟು ನಾನು ಹಾಲನ್ನ ತೊಗೋತಾ ಇದ್ದೀನಿ. ಅಂದರೆ 1/4 ಲೀಟ್ರ್ ಇಡುವಂಥ ಲೋಟದಲ್ಲಿ ಅರ್ಧ ಲೋಟ ಹಾಲು ತಗೊಂಡ್ರೆ ಸಾಕು. ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು, ಹಸಿ ಹಾಲಲ್ಲ. ಹಾಗಾಗಿ ನೋಡಿ ಇವಾಗ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿರುವಂಥದ್ದೆಲ್ಲ ತಣ್ಣಗಾಗಿದೆ. ಇದನ್ನು ಇವಾಗ ಸ್ವಲ್ಪ ಪೌಡ್ರ್ ಮಾಡ್ಕೊಬೇಡ. ಪೌಡ್ರ್ ಅಂದರೆ ತುಂಬ ನೈಸ್ ಮಾಡ್ಕೊಬಾರ್ದು, ಸ್ವಲ್ಪ ತರಿಯಾಗಿದ್ದರೆ ಸಾಕು. ರವೆ ಅದಕ್ಕಿದ್ರೆ ಸಾಕು. ಇವಾಗೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆ ಬೀಜನ ಅಷ್ಟೇ ಕೆಲವೊಂದಕ್ಕೆ ಮಾತ್ರ ಅಷ್ಟೇ ಸಿಪ್ಪೆ ತೆಗಿಬೇಕು, ಇದಕ್ಕೆಲ್ಲ ಸಿಪ್ಪೆ ತೆಗೆಯೋದೇನು ಬೇಡ. ಸಿಪ್ಪೆದಲ್ಲೂ ಅಷ್ಟೇ ತುಂಬಾ ಇದಿರುತ್ತೆ, ಹಾಗಾಗಿ ನಾನು ಇದಕ್ಕೆ ಸಿಪ್ಪೆ ತೆಗಿತೇ ಇಲ್ಲ. ಹಾಗೆಯೇ ಇದನ್ನು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಪೌಡ್ರ್ ಆಗಿದೆ. ರವೆ ಅದಕ್ಕೆ ಇದ್ದರೆ ಸಾಕು.
ಕಡಲೆ ಬೀಜ ತಣ್ಣಗಾಗಿಲ್ಲ ಅಂದರೆ, ಇಲ್ಲಾಂದರೆ ಎಣ್ಣೆ ಥರ ಇರುತ್ತೆ, ಮುದ್ದೆ ಥರ ಬಂದ್ಬಿಡುತ್ತೆ. ಹಾಗಾಗಿ ಕಂಪ್ಲೀಟಾಗಿ ಇದು ತಣ್ಣಗಾಗಬೇಕು, ಆವಾಗಲೇ ಇದನ್ನು ಪೌಡ್ರ್ ಮಾಡ್ಕೊಳಕ್ಕಾಗೋದು. ನೋಡಿ ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿರೋದಕ್ಕೆ ಎಷ್ಟು ಪೌಡ್ರ್ ಥರ ಬರ್ತಾಯಿದೆ ಅಂತ. ಇವಾಗ ಎಳ್ಳನ್ನು ಕೂಡ ಅಷ್ಟೇ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಎಲ್ಲ ಪೌಡ್ರ್ ಆಯಿತು ಅದೆಲ್ಲ. ಇವಾಗ ಒಂದು ಅರ್ಧ ಕಪ್ಪಷ್ಟು ನಾನು ಚಿರೋಟಿ ರವೆ ತಗೊಂಡಿದ್ದೀನಿ. ಇದನ್ನೇನು ಪೌಡ್ರ್ ಮಾಡೋದೇನು ಬೇಡ, ಅದಕ್ಕೆ ಇದನ್ನು ಕೊನೆಗೆ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಫ್ರೈ ಮಾಡಿ ಒಂದು ಸೈಡ್ಗೆ ಎತ್ತಿಟ್ಕೋಬೇಕು. ಮತ್ತು ಇವಾಗ ನೋಡಿ ಹಾಲೆಲ್ಲ ಕುದ್ದಿ ಇವಾಗ ರೆಡಿಯಾಗಿದೆ. ಇದಕ್ಕೆ ಇವಾಗ ಬೆಲ್ಲ ಪಾಕನ ಹಾಕೋಣ. ನೋಡಿ ಇಷ್ಟು ಚೆನ್ನಾಗಿ ಕುದ್ರೆ ಸಾಕು ಹಾಲು. ಈಗ ಬೆಲ್ಲದ ಪಾಕನೂ ಕೂಡ ಹಾಕಿ ಒಂದು ಸಲ ಮಿಕ್ಸ್ ಮಾಡೋಣ. ಒಂದು ಸಲ ಮಿಕ್ಸ್ ಮಾಡಿ ಇವಾಗ ನಾವೆಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಸಿಂಪಲ್ ಆಗಿರುವಂಥ ಇದು ಸ್ವೀಟ್, ಇದು ತುಂಬಾ ಚೆನ್ನಾಗಿರುತ್ತೆ ಮಾತ್ರ. ಇಲ್ಲಾಂದರೆ ಇದನ್ನು ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಮಾಡ್ಕೋಬೋದು. ಇದನ್ನೆಲ್ಲ ನೀಟಾಗಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಇವಾಗ ಬೆಲ್ಲ ಮತ್ತು ಪೌಡ್ರ್ ಮಾಡ್ಕೊಂಡ್ರೆ ಇಟ್ಕೊಂಡಿರೋಂಥ ಈ ಕಡಲೆ ಬೀಜ ಎಳ್ಳು ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಇವಾಗ ಮಿಕ್ಸ್ ಆದಮೇಲೆ ಕೊನೆಗೆ ಸ್ವಲ್ಪ ಚಿರೋಟಿ ರವೆನ ನಾನು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಫ್ಲೇವರ್ ಅಂತೂ ಸಖತ್ತಾಗಿ ಬರ್ತಾಯಿದೆ. ಎಳ್ಳು ಮತ್ತು ಕಡಲೆ ಬೀಜಲದು. ಮತ್ತು 1-2 ಟೇಬಲ್ ಸ್ಪೂನ್ ನಾನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಆಪ್ಷನಲ್ಲು, ಯಾಕಂದರೆ ಕೈಗೆ ಅಂಟಬಾರ್ದು ಅಂತ ಅಷ್ಟೇ. ಉಂಡೆ ಮಾಡಬೇಕಾದ್ರೆ ಅದು ತುಪ್ಪ ಇಷ್ಟಪಡೋರಂತೂ ಹಾಕೋಬೋದು ತುಪ್ಪನ. ನಮ್ಮ ಮನೇಲಿ ತುಪ್ಪ ಎಲ್ಲ ಇಷ್ಟಪಡ್ತೀವಿ, ಹಾಗಾಗಿ ನಾನು ತುಪ್ಪ ಹಾಕೋತಾ ಇದ್ದೀನಿ. ನಾನು ಬೇರೆ ಯಾವುದು ತುಪ್ಪ ಯೂಸ್ ಮಾಡಲ್ಲ, ನಂದಿನಿ ತುಪ್ಪನೇ ಯೂಸ್ ಮಾಡೋದು. ಅದಾದರೆ ನಮ್ಮ ಮನೇಲಿ ಎಲ್ಲ ಇಷ್ಟಪಡ್ತಾರೆ, ಹಾಗಾಗಿ ನಾನು ನಂದಿನಿ ತುಪ್ಪನೇ ಯೂಸ್ ಮಾಡೋದು. ನೋಡಿ ಇವಾಗ ಒಂದೇ ಒಂದು ನಿಮಿಷ ಮುಚ್ಚಿಡ್ತಾ ಇದ್ದೀನಿ. 1 ನಿಮಿಷ ಆಗಿದೆ. ಇವಾಗ ನೀಟಾಗೆಲ್ಲ ಸ್ವಲ್ಪ ತಣ್ಣಗಾಗಿದೆ. ಇವಾಗ ಇದನ್ನು ಸ್ವಲ್ಪ ಉಂಡೆ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ನೋಡಿ ಇದನ್ನು ಎಷ್ಟು ದಿನ ಬೇಕಾದ್ರೂ ಇಟ್ಕೊತಿರ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ. ನೋಡಿ ಇವಾಗ ಇಷ್ಟೆಲ್ಲ ಉಂಡೆಗಳಾಗಿದೆ ಅಂತ. 1 ಕಪ್ಪು ಕಡಲೆ ಬೀಜ ಮತ್ತು 1.5 ಕಪ್ಪು ಎಳ್ಳು. ಫ್ರೆಂಡ್ಸ್ ಇದು ಶೇಂಗಾ ಮತ್ತು ಎಳ್ಳು ಬೆಲ್ಲ ಎಲ್ಲ ಹಾಕಿದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ತುಂಬಾ. ಅದರಲ್ಲೂ ಇವಾಗ ಚಿಕ್ಕ ಮಕ್ಕಳು ಬೇಗನೆ ಮೆಚೂರ್ಡ್ ಆಗ್ತಾರೆ, ಮತ್ತು ಮಂತ್ಲಿ ಪೀರಿಯಡ್ ಅವ್ರಿಗೆ ಕರೆಕ್ಟಾಗಿ ಆಗಲ್ಲ, PCOD ಸಮಸ್ಯೆ ಬರುತ್ತೆ. ಹಾಗಾಗಿ ಈ ಥರ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ, ಮತ್ತು ಅವರು ಮಂತ್ಲಿ ಪೀರಿಯಡ್ ಅಷ್ಟೇ ಕರೆಕ್ಟಾಗಿ ಆಗುತ್ತೆ. ಇದನ್ನು ಎಷ್ಟು ದಿನ ಬೇಕಾದ್ರೂ ಇಟ್ಕೊ ತಿನ್ಬೋದು, ತುಂಬಾ ಚೆನ್ನಾಗಿದೆ ಮಾತ್ರ. ಬೆಲ್ಲ ಹಾಕಿದ್ರಿಂದ ಐರನ್ ಕಂಟೆಂಟ್ ತುಂಬಾ ಇದೆ. ಯಾರು ಬೇಕಾದ್ರೂ ಇದನ್ನು ಇಷ್ಟಪಡ್ಬೋದು. ಶುಗರ್ ಇರೋರು ಅಷ್ಟೇ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಇದೊಂದು ಸ್ವೀಟು ಅಂತ ಹೇಳ್ಬೋದು. ಯಾವುದೇ ಬೇಕರಿ ಕೂಡ ಸಿಗಲ್ಲ, ಅಷ್ಟು ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.